ಹಾಯ್ ಎಲ್ರಿಗೂ. ನೀವು ತುಂಬ ಸತಿ ಕೋಡ್ಬಳೆನ ಟ್ರೈ ಮಾಡಿರ್ತೀರ. ಬಟ್ ಒಂದು ಸತಿ ಈ ರೀತಿಯಾಗಿ ಸೂಪರ್ ಈಸಿಯಾಗಿ ನಾನು ಹೇಳೋ ಮೆಥಡ್ನ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಓಕೆ, ವರಲಕ್ಷ್ಮಿ ಹಬ್ಬಕ್ಕೆ, ಪಂಚಮಿ ಹಬ್ಬಕ್ಕೆ ಈ ರೀತಿ ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡಬಹುದು. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಥರ ಅಕ್ಕಿ ಹಿಟ್ಟು, ಅದು ಕೂಡ 1 ಕಪ್ಪು ಸರಿ ಪ್ರಮಾಣದಲ್ಲಿ ತೊಗೋಬೇಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಖಾರ ಪೌಡ್ರು, ಹಾಗೆ ಅರಿಶಿನ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ, ಹಾಗೆ ಜೀರಿಗೆ, ಆಮೇಲೆ ವೈಟ್ ಎಳ್ಳು, ಹಾಗೆ ಇಲ್ಲಿ ಎಣ್ಣೆನ ಕಾಯಿಸಿಬಿಟ್ಟು ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಓಕೆ, ಇಲ್ಲಿ ನೀರೇನು ಹಾಕಿಲ್ಲ ನಾನು. ಮೊದಲು ಈ ಥರ ಹಾಗೆ ಡ್ರೈ ಆಗಿ ಅದೆಲ್ಲ ಕಡೆಯೂ ಕೂಡ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮುಷ್ಟಿ ಮಾಡಿ ಹಿಂಗೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಇವಾಗ ನೋಡಿ, ಒಂದು ಅರ್ಧ ಗ್ಲಾಸ್ ನೀರು ಸಾಕು ಇಷ್ಟು ಕಲಸೋಕ್ಕೆ. ಓಕೆ, ಇಷ್ಟರಲ್ಲೇ ನಿಮಗೆ ಒಂದು 500 ಗ್ರಾಮ್ ಆಗುವಷ್ಟು ಕೋಡ್ಬಳೆ ರೆಡಿ ಆಗುತ್ತೆ. ಅಮ್ಮಮ್ಮ ಅಂದರೆ ಇನ್ನು ಒಂದು 50ರಿಂದ 60 ರೂಪಾಯಿ ಖರ್ಚಾಗ್ಬೋದು ಇದಕ್ಕಷ್ಟೇ. ಓಕೆ, ಇಲ್ಲಿ ನೋಡಿ, ನೀರನ್ನು ಸ್ವಲ್ಪ ಬ್ಯಾಚ್ ವೈಸ್ ನೀರನ್ನು ಕೂಡ ನೀವು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕಿದ್ರೆ ಎಷ್ಟು ನಮಗೆ ಹದವಾಗಿ ಕಲಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನೀವು ಕಲಿಸ್ಕೊಳ್ಳಿ. ಈ ಥರ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಸೊ ಕಲಿಸಿದಾದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಬಿಡೋಣ, ಚೆನ್ನಾಗಿ ನೆನಿಬೇಕು. ಇವಾಗ ಒಂದು ಬಾಣಲಿಗೆ ಕರಿಯೋಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಬಾಣಲಿನ ನೀವು ದಪ್ಪವಾಗಿ, ದಪ್ಪಾಗಿರಬೇಕು ಆ ಥರ ತೊಗೊಳ್ಳಿ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಈ ಕೋಡ್ಬಳೆನ ಕರಿಬೇಕು. ನೋಡಿ, ಮಕ್ಕಳೆಲ್ಲರೂ ಇದ್ದರೆ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಸ್ಪೆಷಲಿ ನನ್ನ ಮಗಳಂದ್ರೂ ತುಂಬ ಇಷ್ಟಪಟ್ಟು ಈ ಕೋಡ್ಬಳೆನೇ ಮಾಡಿದ್ಲು. ಸೊ ನಾನು ಮಾಡ್ತೀನಿ ಅಂತೇಳಿ. ಸೊ ಹಾಗಾಗಿ ಮಕ್ಕಳನ್ನ ಕೂಡ ಎಂಗೇಜ್ ಮಾಡ್ಬೋದು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಕ್ಕ, ತಮ್ಮ ಎಲ್ಲ ಸೇರಿಕೊಂಡು ನಾವು ತುಂಬ ಚೆನ್ನಾಗಿ ಕೋಡ್ಬಳೆನ ಮಾಡ್ತಾಯಿದ್ವಿ. ಸೊ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ವಿ. ಈ ಥರ ಬೆಳ್ಳಿಗೆಲ್ಲ ಹಾಕ್ಕೊಂಡು ಒಂಥರ ಆಟ ಆಡ್ದಂಗೂ ಇರುತ್ತೆ, ಮಕ್ಕಳು ಕೂಡ ಎಂಗೇಜ್ ಆದಂಗೆ ಇರುತ್ತೆ. ಸೊ ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಮಕ್ಕಳ ಸ್ನ್ಯಾಕ್ಸ್ಗೆ ಕೂಡ ನಾವು ಕೊಡಬಹುದು. ನೋಡಿ, ಇಷ್ಟೇ ಆಯಿತು ಕೋಡ್ಬಳೆ. ಓಕೆ, ಈಸಿ ಆಗಿದೆ ಇದು ಪ್ರೋಸೆಸ್. ಇದೆಲ್ಲ ನೋಡಿ ನನ್ನ ಮಗಳೇ ಮಾಡಿರೋದು. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ದಾಳೆ. ಸೊ ಅವಳು ಬೆರಳು ಚಿಕ್ಕದಾಗಿರೋದ್ರಿಂದ ಇಲ್ಲಿ ಅದರ ಹೋಗಳು ಕೂಡ ಚಿಕ್ಕದಾಗಿ ಆಗಿದೆ. ಓಕೆ, ಸೊ ಇದನ್ನು ಅವಳಿಗೋಸ್ಕರ ರೆಡಿ ಮಾಡ್ಕೊಂಡಿದ್ದಾಳೆ. ಸರಿ ಅಂತ ನಾನು ಅದನ್ನೇ ವಿಡಿಯೋ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆನ ಕಾಯ್ದಿದೆ, ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಬೇಕು. ಎಷ್ಟಾಗುತ್ತಷ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಒಂದು 5ರಿಂದ 10 ನಿಮಿಷ ಟೈಮ್ ಎಕ್ಸ್ಟ್ರಾ ತೊಗೊಂಡ್ರು ಪರವಾಗಿಲ್ಲ. ಬಟ್ ಇದನ್ನು ಎಷ್ಟಾಗುತ್ತಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನೋಡಿ, ಕೋಡ್ಬಳೆ ರೆಡಿ ಆಯಿತು. ಸೊ ಇವಾಗ ನಾನು ಸ್ವಲ್ಪ ದೊಡ್ಡದಾಗಿ ರಿಂಗ್ಗಳು ಮಾಡಿದ್ದೀನಿ. ಈ ಥರ ರೆಡಿ ಆಯಿತು. ಓಕೆ, ಈ ಥರ ನಾವು ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದು 15 ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.